ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಅಭಿಮಾನಿಗಳು ಈ ಸುದ್ದಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ದಾಸನ ಜೊತೆ ಇದ್ದ ಸಿಬ್ಬಂದಿಗಳಿಗೆಲ್ಲ ಗೇಟ್ ಪಾಸ್. ದರ್ಶನ್ ಈಗ ಯಾರ ಕಂಟ್ರೋಲ್ನಲ್ಲಿದ್ದಾರೆ ಗೊತ್ತಾ? ಚಕ್ರವರ್ತಿ ಸಾಮ್ರಾಜ್ಯ ಆಳ್ತಿರೋರು ಯಾರು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮ್ಯಾನೇಜರ್ ಕೂಡ ಚೇಂಜ್ ಆಗಿದ್ದಾರೆ. ದರ್ಶನ್ ಸಾಮ್ರಾಜ್ಯದ ಸೈನಿಕರೆಲ್ಲರೂ ಬದಲಾಗಿದ್ದಾರೆ. ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗುವುದಕ್ಕೂ ಮೊದಲು ಈ ದರ್ಶನ್ ಅಂದ್ರೆ ಚಕ್ರವರ್ತಿಯ ಸಾಮ್ರಾಜ್ಯದಲ್ಲಿ ಮ್ಯಾನೇಜರ್ ಒಬ್ಬರಿದ್ರು. ನೀವು ಈ ಹಿಂದೆ ನಡೆದಂತಹ ಪರಪ್ಪನ ಅಗ್ರಹಾರದಲ್ಲಿ ರೌಡಿ ಶೀಟರ್ ಪಕ್ಕದಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದಿದ್ರು ಅನ್ನುವಂತಹ ಕಾರಣಕ್ಕೆ ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಆಗಲಾಯಿತು. ಆ ಸಂದರ್ಭದಲ್ಲಿ ರೌಡಿ ಪಕ್ಕದಲ್ಲಿ ದರ್ಶನ್ ಕೂತಿದ್ರು, ದರ್ಶನ್ ಪಕ್ಕದಲ್ಲಿ ದರ್ಶನ್ ಮ್ಯಾನೇಜರ್ ಕೂತಿದ್ರು. ಆ ಮ್ಯಾನೇಜರ್ ಈಗಿಲ್ಲ, ಯಾರ ಸಹವಾಸಕ್ಕೂ ಹೋಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತನ್ನ ಗಜಪಡೆಯನ್ನ ಸಹ ದೂರವಿಟ್ಟಿದ್ದಾರೆ. ಹಾಗಾದ್ರೆ ಪತ್ನಿ ವಿಜಯಲಕ್ಷ್ಮಿ ಕಂಟ್ರೋಲ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಸಹನಾಮೂರ್ತಿ, ಕ್ಷಮೆಯ ಧರಿತ್ರಿ, ವಿಜಯಲಕ್ಷ್ಮಿ ಕಂಟ್ರೋಲ್ನಲ್ಲಿದ್ದಾರೆ. ಇದು ಬೇಕಾಗಿರುವಂತಹದ್ದು. ಒಬ್ಬ ಉತ್ತಮ ಗಂಡನ ಲಕ್ಷಣ ಇದು. ಆ ಹೆಂಡತಿ ಪಡಬಾರದ ಕಷ್ಟ ಎಲ್ಲ ಬಂದಿದ್ರು ಪಾಪ. ದರ್ಶನ್ ಜೈಲಿಗೆ ಹೋದಾಗ ದೂರಿನ ಟೆಂಪಲ್ಗೆ ಹೋಗಿ ನನ್ನ ಗಂಡ ಬಿಡುಗಡೆಯಾಗಬೇಕು ಅಂತ ಪ್ರಾರ್ಥನೆ ಸಲ್ಲಿಸಿದ್ದ ವಿಜಯಲಕ್ಷ್ಮಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ತಲೆ ಚೆಚ್ಕೊಂಡು ಪ್ರಾರ್ಥನೆ ಮಾಡಿದ್ರು. ದೇವರ ಮೊರೆ ಹೋಗಿ ದೇವರ ಜೊತೆ ಅಂಗಲಾಚಿ ಬೇಡ್ಕೊಂಡ್ರು. ನನ್ನ ಗಂಡ, ಯಾವುದೇ ಹೆಣ್ಣಿಗೂ ಕೂಡ ತನ್ನ ಗಂಡ ಸರ್ವಸ್ವ ಆಗಿರ್ತಾನೆ. ಮದುವೆಗೂ ಮುನ್ನ ತಂದೆ ತಾಯಿ ಆ ಹೆಣ್ಣು ಮಗಳಿಗೆ ಎಲ್ಲವೂ ಆಗಿರ್ತಾರೆ. ಯಾವಾಗ ಮದುವೆಯಾಗಿ ಗಂಡನ ಮನೆಗೆ ಬರ್ತಾರೋ ಅಲ್ಲಿ ತಂದೆ ತಾಯಿಯೂ ಕೂಡ ದೂರ ಆಗಿ ತನ್ನ ಗಂಡನೇ ಎಲ್ಲವೂ ಕೂಡ ಆಗಿರ್ತಾರೆ. ಅದರಂತೆಯೇ ಈಗ ವಿಜಯಲಕ್ಷ್ಮಿ ಪಾಲಿಗೂ ಕೂಡ ತನ್ನ ಗಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಗಂಡ ಈ ಹಿಂದೆ ಯಾರ್ಯಾರ ಸಹವಾಸದಲ್ಲಿ ಎಡವಿದ್ರೋ, ಯಾರ್ಯಾರ ಸಹವಾಸ ದೋಷದಲ್ಲಿ ಎಡವಿದ್ರೋ ಅವರನ್ನೆಲ್ಲ ದೂರ ಇಟ್ಬಿಟ್ಟಿದ್ದಾರೆ. ನನ್ನ ಕಂಟ್ರೋಲ್ನಲ್ಲಿರಬೇಕು, ನನ್ನ ಅನುಮತಿ ಕೇಳಿ ನೀವು ಹೊರಗೆ ಹೋಗಬೇಕು, ಯಾರನ್ನ ಭೇಟಿಯಾಗಬೇಕು, ಯಾರನ್ನ ಭೇಟಿಯಾಗಬಾರ್ದು, ಯಾರನ್ನ ಭೇಟಿಯಾದರೆ ನಿಮಗೆ ಆಪತ್ತಿದೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನೋಡಿಕೊಂಡು ಗಂಡನನ್ನ ಪರೋಕ್ಷವಾಗಿ ಕಾಪಾಡ್ತಾ ಇರತಕ್ಕಂತಹ ದರ್ಶನ್ ಪಾಲಿಗೆ ನಿಜಕ್ಕೂ ಕೂಡ ಆಕೆ ಕ್ಷಮೆಯ ಧರಿತ್ರಿಯೇ ಸರಿ. ಹಾಗಾದ್ರೆ ಮೆಜೆಸ್ಟಿಕ್ ದಾಸನ ಮೇಲೆ ಕಣ್ಣಿಟ್ಟಿದ್ದು ಯಾರು? ಅವರು ಬೇರಾರು ಅಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಪತಿ ದರ್ಶನ್ ಮೇಲೆ ವಿಜಯಲಕ್ಷ್ಮಿ ಹದ್ದಿನ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಯಾರ ಸಹವಾಸಕ್ಕೂ ಹೋಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ದರ್ಶನ್ ತನ್ನ ಗಜಪಡೆಯನ್ನ ಸಹ ದೂರ ಇಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿಯ ಈ ಒಂದು ಸಾಧನೆಗೆ ನಿಜಕ್ಕೂ ಕೂಡ ಫ್ರೀಡಂ ಟಿವಿ ಶಹಬಾಷ್ ಹೇಳ್ತಾ ಇದೆ.